ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿ 66ರ ಅಂಡರ್ ಪಾಸ್ ಆಗಬೇಕೆಂಬುದು ಸಾರ್ವಜನಿಕರ ಬಹುದಿನಗಳ ಬೇಡಿಕೆ. ಸದ್ಯ ಕಾಮಗಾರಿ ಆರಂಭಗೊಂಡಿದ್ದು, ಕಾಮಗಾರಿ ವೇಗ ಪಡೆದುಕೊಳ್ಳುತ್ತಿದೆ. ಮಳೆಗಾಲ ಆರಂಭವಾಗುವ ಮೊದಲು ಬಹುತೇಕ ಕಾಮಗಾರಿ ಮುಗಿಯಬೇಕು ಎಂದು ಇಂಜಿನಿಯರ್ ತಯಾರಿ ನಡೆಸಿದ್ದಾರೆ. ಸದ್ಯ ಕಾಮಗಾರಿ ಆಗುತ್ತಿರುವುದರಿಂದ ಕೆಲವೊಂದು ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಆದರೆ ಮಾರ್ಗಸೂಚಿಗಳನ್ನು ಸರಿಯಾಗಿ ಪಾಲನೆ ಮಾಡದೆ ವಾಹನ ಚಲಾವಣೆ ಮಾಡುತ್ತಾರೆ ಮತ್ತು ಜನರು ಅಡ್ಡಾದಿಡ್ಡಿ ಓಡಾಟ. ಈ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಹೈವೇ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಕಟಪಾಡಿ ಜಂಕ್ಷನ್ನಿಂದ ಮಂಗಳೂರು ಕಡೆಗೆ ಹೋಗುವ ಬಸ್ಗಳು ಎಲ್ಲೆಂದರಲ್ಲಿ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡುತ್ತಿದೆ ಎಂದು ಗ್ರಾಮಸ್ಥರು ಸಂಸದರ ಗಮನಕ್ಕೆ ತಂದರು. ಇದೇ ವೇಳೆ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಪ್ರಥಮ ಹಂತದ ರಸ್ತೆ ಕಾಮಗಾರಿಯನ್ನ ಪೂರೈಸಲಾಗುತ್ತಿದೆ. ಮೇಲ್ಸೇತುವೆ ರಚನೆ ಮಾಡಿ ಬಳಿಕವೇ ಎರಡನೇ ಹಂತದ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುತ್ತಾರೆ. ಆದಷ್ಟು ಬೇಗದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗುತ್ತಿದೆ ಎಂದರು. ಹೆಜಮಾಡಿ ಕುಂದಾಪುರವರೆಗಿನ 64 ಕಿಲೋಮೀಟರ್ ಶಾಶ್ವತ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಲಿದೆ. ಸಾರ್ವಜನಿಕರ ಸಹಕಾರ ಬಯಸುವುದಾಗಿ ತಿಳಿಸಿದರು. ಸಂತಕಟ್ಟೆ ಭಾಗದಲ್ಲಿ ನಡೆಯುವ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಯು ಈಗಾಗಲೇ ಗುತ್ತಿಗೆದಾರರಿಗೆ ನೀಡಲಾಗಿರುವ ಅವಧಿಯೊಳಗಡೆ ಪೂರ್ಣಗೊಳ್ಳಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇವತ್ತು ಕಾಮಗಾರಿಯನ್ನು ಪರಿಶೀಲನೆಯನ್ನು ನಾನು ಮತ್ತು ಮಾನ್ಯ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟರು, ನಮ್ಮೆಲ್ಲ ಪಾರ್ಟಿಯ ಮುಖಂಡರು ಮತ್ತೆಲ್ಲ ಸಾರ್ವಜನಿಕ ಮುಖಂಡರು ಕೂಡ ಇದ್ದೆವು. ಎಲ್ಲರೂ ಒಟ್ಟು ಒಂದಾಗಿ ಪರಿಶೀಲನೆ ಮಾಡಿದೆವು. ಈಗಾಗಲೇ ಪ್ರಥಮ ಹಂತದ ಕಾಮಗಾರಿ ಭಾಳ ಪ್ರಗತಿಯಲ್ಲಿ ಹೋಗ್ತಾ ಇದೆ. ನಾನು ಇಂಜಿನಿಯರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದೆ, ಆದಷ್ಟು ಬೇಗ ಅದನ್ನು ಮುಗಿಸ್ಬೇಕು ಅಂತೇಳಿ. ಇನ್ನೊಂದು 2-2.5 ತಿಂಗಳಲ್ಲಿ ಒಂದು ಭಾಗದ ಪ್ರಥಮ ಹಂತದ ರಸ್ತೆಗಳನ್ನು ಮಾಡ್ತೇವೆ ಅಂತ ಹೇಳಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಇಲ್ಲ ಇರುವಂಥ ಟ್ರಾಫಿಕ್ ಜಾಮ್ಗಳು, ಈ ಎಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಶಾಸಕರ ನೇತೃತ್ವದಲ್ಲಿ ಪರಿಹಾರ ಆಗ್ತಾಯಿದೆ. ಬಹುತೇಕ 2-2.5 ತಿಂಗಳಲ್ಲಿ ಒಂದು ಪ್ರಥಮ ಹಂತದ ಕಾಮಗಾರಿಯನ್ನು ಮುಗಿಸಿದ ನಂತರ ಮೇಲ್ಸೇತುವೆ ರಚನೆ ಮಾಡಿ ಎರಡನೇ ಹಂತ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತಾರೆ. ನಾನಿಲ್ಲಿ ಸಮೀಕ್ಷೆ ಮಾಡಿದ ಪ್ರಕಾರ ಇಂಜಿನಿಯರ್ಗಳು ಮತ್ತು ನಮ್ಮ NH ಇಂಜಿನಿಯರ್ಗಳು ಮತ್ತು ಎಲ್ಲರೂ ಒಟ್ಟಾಗಿ ಗುತ್ತಿಗೆದಾರರು ಒಟ್ಟಾಗಿ ಭಾಳ ವೇಗವಾಗಿ ಕೆಲಸಗಳು ಮಾಡ್ತಾ ಇರೋದನ್ನು ನಾನು ಕಂಡೆ. ಎಲ್ಲೂ ಕೂಡ ಅಪಘಾತಗಳು ನಿಯಂತ್ರಣಕ್ಕೆ ಬರಬೇಕು. ಆ ಮೇಲ್ಸೇತುವೆ ಕಾಮಗಾರಿಗಳು ಆದಷ್ಟು ಬೇಗ ಆಗಬೇಕು ಮತ್ತು ಈಗಿರುವಂಥ ಟ್ರಾಫಿಕ್ಗಳನ್ನು ಸರಾಗಗೊಳಿಸಬೇಕು ಅಂತೇಳಿ ಎಲ್ಲೆಲ್ಲಿ ನಾವು ತಿರುವುಗಳನ್ನು ಕೊಡಬೇಕು, ಎಲ್ಲೆಲ್ಲಿ ಹೆಚ್ಚುವರಿಯಾದಂಥ ರಸ್ತೆಗಳನ್ನು ನಿರ್ವಹಣೆ ಮಾಡಬೇಕು, ಇದನ್ನೆಲ್ಲವನ್ನು ಮಾಡ್ತಾ ಇದ್ದೇವೆ. ನನಗನ್ಸುತ್ತೆ ಆದಷ್ಟು ಬೇಗ ಇದನ್ನು ಮುಗಿಸ್ತೇವೆ. ನಾವು ಕಟಪಾಡಿ ಅಂಡರ್ ಪಾಸನ್ನು ಬಹು ನಿರೀಕ್ಷೆ ಇರುವಂಥ ಒಂದು ಸ್ಥಳ ಮತ್ತು ಭಾಳ ಟ್ರಾಫಿಕ್ ಇರುವಂಥ ಒಂದು ಸ್ಥಳ. ಮೊನ್ನೆ ಶಾಸಕರು ಇದರ ಜವಾಬ್ದಾರಿಯನ್ನು ದಿನನಿತ್ಯ ಗಮನಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸೋದು ನಮ್ಮ ಉದ್ದೇಶ. ಕಾಪು ಕ್ಷೇತ್ರ ವ್ಯಾಪ್ತಿಯ ಕಟಪಾಡಿಯಲ್ಲಿ ಭಾಳ ದಿವಸಗಳ ಬೇಡಿಕೆ, ಬಹುಶಃ ಒಂದು 25-30 ವರ್ಷಗಳ ಬೇಡಿಕೆ ಇವತ್ತು ಅದು ನಮ್ಮ ಕನಸು ಸಾಕಾರತೆಯನ್ನು ಪಡೀತಾ ಇದೆ. ಸನ್ಮಾನ್ಯ ನಮ್ಮ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರ ಚುನಾವಣೆ ಗೆದ್ದ ತಕ್ಷಣ ನಾನು ಇಟ್ಟಿದ್ದ ಒಂದೇ ಬೇಡಿಕೆ, ಒಂದು ಕಟಪಾಡಿ, ಇನ್ನೊಂದು ಪಡುಬಿದ್ರಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ. ಈಗ ಪಡುಬಿದ್ರಿ ಕೂಡ DPRಗೆ ಹೋಗಿದೆ. ಹಾಗೆ ಇನ್ನು ಇದು ಈಗ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕಲಾಂ ಅವರು ಒಳ್ಳೆಯ ಕಾಂಟ್ರಾಕ್ಟ್ರು, ಬೇರೆ ಬೇರೆ ಕಡೆ ಕೆಲಸ ಮಾಡಿ ಅನುಭವ ಇದ್ದಂಥವ್ರು. ಈಗ ಹಾಗಾಗಿ ಅವರು ಭಾಳ ನಮ್ಮ ಅಭಿಲಾಷೆ ಇತ್ತು, ಅದಕ್ಕೆ ತಕ್ಕಾಗಿ ಅವ್ರು ಕೆಲಸವನ್ನು ಮಾಡ್ತಾರೆ ಎಲ್ಲ ಕಡೆ. ಮತ್ತು ಕ್ವಾಲಿಟಿ ವರ್ಕ್ ಮಾಡ್ತಕ್ಕಂಥ ಒಬ್ಬ ಕಾಂಟ್ರಾಕ್ಟ್ ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಈ ಕಡೆ ಈಗ ನಾವು ನಿಂತಿರೋ ಜಾಗದಲ್ಲಿ 2 ತಿಂಗಳಲ್ಲಿ ನಾನು ಕೆಲಸ ಮುಗಿಸ್ಕೊಡ್ತೇನೆ ಮತ್ತು ನನಗೆ ಸರ್ಕಾರ ನಿಗದಿಪಡಿಸಿದ ಆ ಸಮಯದ ಒಳಗಡೆ ನಾನು ಕೆಲಸವನ್ನು ಪೂರೈಕೆ ಮಾಡ್ತೇನೆ ಅಂತೇಳಿ. ಮತ್ತು ಶಿರ್ವದಿಂದ ಕಟಪಾಡಿಗೆ ಬರ್ತಕ್ಕಂಥ ಸೇತುವೆಯನ್ನು ಕೂಡ ನಾವು ಎಲ್ಲ ಕಡೆ ಇದೇ ಪ್ರಶ್ನೆ ಕೇಳಿ ಬರ್ತಿತ್ತು. ನಮ್ಮ ಕಿನ್ನಿ ಮುಲ್ಕಿಯಲ್ಲಿ ಸ್ವಲ್ಪ ಅಗಲ ಸಣ್ಣದಾಗಿದೆ, ಆದರೆ ಕನ್ಫ್ಯೂಷನ್ ಬೇಡ, ಜನರಲ್ಲಿ ಗೊಂದಲ ಬೇಡ, ಅದನ್ನು ಈಗ ಅಗಲ ಮಾಡಿದ್ವಿ, ಜನರ ಬೇಡಿ ತಕ್ಕಂಥ ಅಗಲ ಮಾಡಿದ್ವಿ. ಮತ್ತು ಪಾದಾಚಾರಿಗೂ ಕೂಡ ಅದರಲ್ಲೇ ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಈಗ ಹೇಳ್ತಾರೆ, ಹೆರಿಗೆ ಮುನ್ನ ಸ್ವಲ್ಪ ಹೆರಿಗೆ ನೋವನ್ನು ಅನುಭವಿಸಲೇಬೇಕು ಅಂತೇಳಿ. ಸಣ್ಣ ಪುಟ್ಟ ತೊಂದರೆ ಆದರೆ ನಾನು ಶಾಸಕನಾಗಿ ನನ್ನ ಜನರಲ್ಲೇ ಒಂದು ಕೋರಿಕೆ ಇದೆ, ಸಣ್ಣ ಪುಟ್ಟ ನಮ್ಮದು ಇನ್ನು, ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಸುಖ ಪಡುವಂಥ ದಿನಗಳು ಬರಬೇಕು ಅಂತ ಹೇಳ್ತಾ. ಶ್ರೀಜಿತ್, V4 ನ್ಯೂಸ್, ಉಡುಪಿ.